ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ವಿಡಿಯೋ ತೊಗೊಂಡಿರಲಿಲ್ಲ, ಅದಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಪಾಪ ಆಟಾಡ್ತಾ ಇದ್ದಲ್ಲ, ಅದಕ್ಕೆ ಸ್ವಲ್ಪ ಸೌಂಡ್ ಜಾಸ್ತಿ ಇದೆ. ಆ್ಯಂಡ್ ಏನಪ್ಪ ಅಂತಂದರೆ ಇವತ್ತಿನ ವಿಡಿಯೋ ಇಂಟ್ರೊಡಕ್ಷನ್ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಇನ್ನು ಮುಂದೆ ನಾನು ಡೈಲಿ ವ್ಲಾಗಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಏನೋ ಗೊತ್ತಿಲ್ಲ, ಮಾಡಬೇಕು ಅಂತ ತುಂಬ ಆಸೆ ಆಗಿದೆ ನಮಗೆ. ಬಿಡಬಾರ್ದು, ಏನಾದರೂ ಆಗಲಿ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು ನನ್ನ ಡೈಲಿ ವ್ಲಾಗಿಗೆ. ಅಷ್ಟು ಹೇಳ್ತಾ, ನೆನ್ನೆ ಶಿವರಾತ್ರಿದು ಊರಿಗೆ ಹೋಗಿದ್ವಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ, ಅದನ್ನು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ. ಇನ್ನೊಂದೇನಪ್ಪ ಅಂದರೆ, ಡೈಲಿ ವ್ಲಾಗಿಂಗಲ್ಲಿ ನಾನು ತುಂಬ ಲೆಂತಿ ವಿಡಿಯೋ ಮಾಡಲ್ಲ, ಒಂದು 5 ನಿಮಿಷದ ಒಳಗಿನ ವಿಡಿಯೋನೇ ಮಾಡ್ತೀನಿ. ಬಿಕಾಸ್ ಲೆಂತಿ ವಿಡಿಯೋ ಮಾಡೋಕ್ಕೆ ಆ್ಯಂಡ್ ಮಾಡ್ಬೋದು, ಬಟ್ ಮಾಡಿದರೆ ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ, ಆ ರೀತಿ ಎಲ್ಲ ಆಗುತ್ತೆ. ತುಂಬ ಶಾರ್ಟ್ ಆಗಿರುತ್ತೆ ವಿಡಿಯೋ, ಬಟ್ ಡೈಲಿ ವ್ಲಾಗಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು, ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಬೇಕು ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು, ಹೇಗಿದ್ರು ಶಿವರಾತ್ರಿ ಕ್ಲಿಪ್ಪಿಂಗ್ಸ್ ಇತ್ತಲ್ಲ, ಅದನ್ನೇ ಆ್ಯಡ್ ಮಾಡ್ತೀನಿ. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಓಕೆನಾ? ಅಷ್ಟು ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಡೈಲಿ ವ್ಲಾಗಿಂಗ್ಗೆ. ಬೆಳಗ್ಗೆ ಎದ್ದು ದೇವ್ರ ಪೂಜೆ ಎಲ್ಲ ಆಗಿತ್ತು. ಶಿವರಾತ್ರಿ ಹಬ್ಬ ಯೂಶ್ವಲಿ ಬೇಗನೆ ಆಗುತ್ತೆ ನಮ್ಮ ಮನೇಲಿ ಪೂಜೆ. 6 ಗಂಟೆ ಅಂದರೆ ನಮ್ಮಮ್ಮ ಅಲ್ಲೇ ಬೆಳಗ್ಗೆ ಪೂಜೆ ಮಾಡಿರ್ತಾರೆ. ಆ್ಯಂಡ್ ನಾನು ಪೂಜೆ ಮಾಡುವಾಗ ತಗೊಂಡಿರೋಂತಹ ಕ್ಲಿಪ್ಪಿಂಗು. ನಿಮ್ಮನೇಲಿ ನೀವೆಲ್ಲ ಹೇಗೆ ಮಾಡಿದ್ರಿ ಶಿವರಾತ್ರಿ ಹಬ್ಬ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ. ಅದನ್ನು ಹೇಳ್ತಾ, ಆ್ಯಂಡ್ ನಮ್ಮಣ್ಣ ಹೊಸ ಎತ್ತು ತೊಗೊಂಬಂದಿದ್ದ ರಾಣೆಬೆನ್ನೂರಿಂದ. ಎತ್ತು ಫಸ್ಟ್ ಡೇ ಮನೆಗೆ ಬಂದಿದ್ದೇವೆ ಅಂತ ಪೂಜೆ ಮಾಡ್ಸೋಕ್ಕೆ ಅಂತ ಮನೆಗೆ ಕರ್ಕೊಂಬಂದಿದ್ರು. ಮನೆ ಹತ್ರ ಬಂದು ಪೂಜೆ ಎಲ್ಲ ಆದಮೇಲೆ ಚರ್ಗ ಹಾಕ್ತೀವಿ. ಅದು ಪೂಜೆಗೆ ಅಂತ ಪದ್ದು ಮಾತ್ರ ಸಿಕ್ಕಾಬಟ್ಟೆ ಖುಷಿ ಪಟ್ಬಿಟ್ಲು ಎತ್ತು ತೊಗೊಂಬಂದಿದ್ದು ನೋಡಿ. ಆ್ಯಂಡ್ ಅವಳಿಗೆ ಮೊದಲೇ ಹಸು ಅಂದರೆ ಇಷ್ಟ ಅಲ್ಲ, ಹಾಗೆ ಫೋಟೋ ಎಲ್ಲ ತೊಗೊಂಡ್ಲು. ಆ್ಯಂಡ್ ಹೀಗೆ ಮಧ್ಯಾಹ್ನ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಎತ್ತನ್ನ ವಾಪಸ್ಸು ದನಿ ಮನೆಗೆ ಕರ್ಕೊಂಡೋದ್ರು. ಮುಟ್ಟೆ ಜಿಜಿ ಮಾಡೋಕ್ಕೆ ಜಿಜಿ ಕೊಮ್ಮು ಕಣ್ಣ ಹೌವನ್ ಮುಟ್ಟೆ 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 ಅಬ್ಬ ಹೋಯ್ತೀಯಾ ಹೋಯ್ತೀಯಾ ನೋಡಿ ನಿಂತ್ಕ. ಹೊಡೆದ ನೋಡ್ರಿ ಇಲ್ಲಿ. ಎತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ದನಿ ಮನೆ ಕಡೆಗೆ ನಾವು ಅಪ್ಪಾಜಿ ಹೊಡ್ಕೊಂಡು ಹೋಗ್ತಾಯಿದ್ರು. ಆ್ಯಂಡ್ ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾನು ನಮ್ಮಮ್ಮ ಪದ್ದು ಹೋಗ್ತಾಯಿದ್ವಿ. ಆಟೋಗೆ ಹೇಳಿದ್ವಿ ಬರಲಿಕ್ಕೆ, ಆಟೋನು ಕೂಡ ಬಂದಿದ್ದರು. ಹಾಗಾಗಿ ನಾನು ಪದ್ದು ಮತ್ತು ನಮ್ಮಮ್ಮ ಮಾರ್ಗದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ ಫಸ್ಟು. ಅಲ್ಲಿಂದ ಹರಿಹರೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ದು. ಅವಳಿಗೆ ಸಿಕ್ಕಾಲೆ ನಿದ್ದೆ ಬಂದುಬಿಟ್ಟಿತ್ತು. ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಅವಳಲ್ಲಿ ಮಲ್ಕೊಂಡೇ ಬಿಟ್ಲು. ನಮ್ಮ ಮನೆಯಿಂದ ಒಂದು 25 ನಿಮಿಷ ಇದೆ ಮಾರ್ಗದುರ್ಗಮ್ಮನ ದೇವಸ್ಥಾನ. ಮಲ್ಗೆ ಬಿಟ್ಲು. ಆ್ಯಂಡ್ ಆಲ್ರೆಡಿ ಒಂದು 3:30-4 ಗಂಟೆ ಆಗಿರೋದ್ರಿಂದ ಇನ್ನೂ ಮಾರ್ಗದುರ್ಗಮ್ಮನ ದೇವಸ್ಥಾನದಲ್ಲಿ ರಶ್ ಇರಲಿಲ್ಲ. ಸಂಜೆ ಟೈಮಲ್ಲೆಲ್ಲ ಸಿಕ್ಕಾಬಿಟ್ಟೆ ರಶ್ ಇರುತ್ತೆ. ನಾವು ಹೋಗಿದ್ದು 4 ಗಂಟೆ ಇಲ್ಲ, ಇನ್ನು ಅಷ್ಟೊಂದು ಇರಲಿಲ್ಲ. ಬಿಸಿಲು ಜಾಸ್ತಿ ಇರುತ್ತಲ್ಲ, ಆವಾಗ ಸ್ವಲ್ಪ ಜನ ಕಡಿಮೆ ಇರ್ತಾರೆ. ಆ್ಯಂಡ್ ಅಲ್ಲೇ ಹಣ್ಣು ಕಾಯಿ ಹೂವೆಲ್ಲ ತೊಗೊಂಡು ಅಮ್ಮನ ದರ್ಶನ ಮಾಡಿಕೊಂಡು ನಾವು ಅಲ್ಲಿಂದ ಹೋಗಿದ್ದು ಹರಿಹರೇಶ್ವರ ಮಾರ್ಗದುರ್ಗಮ್ಮನ ದೇವಸ್ಥಾನಕ್ಕೆ. ಅವಾಗವಾಗ ಹೋಗ್ತಾ ಇರ್ತೀವಿ, ನಮ್ಮ ತೋಟಕ್ಕೆ ಅದೇ ದಾರಿಯಲ್ಲೇ ಹೋಗೋದಲ್ಲ ಹೊಲಕ್ಕೆ, ಹಂಗಾಗಿ ಅವಾಗವಾಗ ಹೋಗ್ತಾ ಇರ್ತೀವಿ. ಹಬ್ಬ ಇರೋದ್ರಿಂದ ಕೂಡ ಹೋದ್ವಿ. ಎತ್ತಲು ಮತ್ತು
ರಾತ್ರಿ ಚೆನ್ನಾಗಿ ಇಲ್ಲಾಂದ್ರೆ ಭಾಳ ಲೇಟ್ ಕ್ಯೂ ಬಿಟ್ಟು ಚೆನ್ನಾಗಿ ಅನಿಸ್ತಲ್ಲ ದರ್ಶ್ ಬೇಗ 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 ಆತ್ ನಾವು ಸ್ವಲ್ಪ ಲೇಟ್ ಬಂದ್ರೆ ಕ್ಯೂ ನಿಲ್ಬೇಕಲ್ಲಿ ಅವ್ರಿಗೆ ಸಂಜೆ ಪೂಜೆ ಮಾಡ್ತಾರೆ ಸಂಜೆ ಪೂಜೆ ಬರ್ಬೇಕಲ್ಲ ನಿಮ್ಮ ಮನೆ ಹತ್ರ ಇರೋರು ಇಲ್ಲ ಹಳ್ಳಕ್ಕಿರಾಗಿದ್ರು ಬರ್ತಿದ್ರು ರಾತ್ರಿ ಅವ್ರು ಯಾರು ಅವ್ರವ್ರು ಬರ್ತಾರೆ ಅಲ್ಲಿ ನಿಂತಂತ ಹಂಗ ಕರ್ಕೊಂಡು ಹೋಗ್ಕೊಂಡು ಮಮ್ಮಿ ಅವನು ಕಬ್ಬಿನ ಕುಡಿತಿದ್ದೆ ಬೇಡ ಆ್ಯಂಡ್ ನಾವು 7 ಗಂಟೆ ಆಗಿತ್ತು ಬಳ್ಳಾರಿಗೆ ವಾಪಸ್ ರಿಟರ್ನ್ ಆಗ್ತಾ ಇದ್ವಿ ಸೊ ಪಾಕಶಾಲೆಯಲ್ಲಿ ಸ್ಟಾಪ್ ಮಾಡಿನೇ ನಾವು ಅಲ್ಲಿ ಒಂದು ಬ್ರೇಕ್ ತೊಗೊಂಡು ಆಮೇಲೆ ಬರ್ತೀವಿ ಸೊ ಮನೆಗೆ ಬಂದು ರೀಚ್ ಆದಾಗ 10:30 11 ಗಂಟೆನೂ ಆಗಿತ್ತು 10:30 ಆಗಿತ್ತು ಸೊ ಊಟ ಎಲ್ಲ ತಿಂಡಿ ಎಲ್ಲ ಮನೆಯಲ್ಲೇ ಮುಗಿಸ್ಕೊಂಬಂದಿದ್ವಿ ಆ್ಯಂಡ್ ಇವಾಗ ಕಾರ್ ಪಾರ್ಕ್ ಮಾಡಲಿಕ್ಕೆ ಅಂತ ಹೋಗಿದ್ರು ವಿಕ್ಕಿ ಅವರು ಆ್ಯಂಡ್ ಈ ನಡುವೆ ಪಾಪು ಸಿಕ್ಕಾಬಟ್ಟೆ ತರಲೆ ಆಗಿದ್ದಾಳೆ ತಮಾಷೆ ಎಲ್ಲ ಮಾಡೋದು ಕಲ್ತಿದ್ದಾಳೆ ಸೊ ಹಾಗೆ ಏನೋ ಚೇಷ್ಟೆ ಮಾಡ್ತಾಯಿದ್ಲು ನಾನು ನಗ್ತಾ ಇದ್ದೆ ಅದಕ್ಕೆ ಆ್ಯಂಡ್ ಅವಳಿಗೆ ನಿದ್ದೆ ಕೂಡ ಇನ್ನೂ ಬಂದಿರಲಿಲ್ಲ ಸೊ ಹೀಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಓಕೆನಾ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ನನ್ನ ಪ್ರತಿದಿನದ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ